ನಮಸ್ತೆ ಸ್ನೇಹಿತರೆ, ಕೀರ್ತನ ಫುಡ್ ಬೈಟ್ಸ್ ಕಿಚನ್ಗೆ ಸುಸ್ವಾಗತ. ಇವತ್ತು ನಾವು ಬೆಣ್ಣೆಯಿಂದ ಹೇಗೆ ತುಪ್ಪ ಕಾಯಿಸೋದು ಅಂತ ನೋಡೋಣ. ಈಗ ಬೆಣ್ಣೆ ಮೊದಲಿಗೆ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು. ಈ ಥರ ನೀರು ಆಗೋತಾಗ ಒಂದು 10 ನಿಮಿಷ ಕುದಿಸಿ, ಆವಾಗ ಬೆಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ, ಗಟ್ಟಿ ಅಂಶ ಎಲ್ಲ. ಇವಾಗ ನಂತರ ಏನು ಮಾಡಿ ಅಂದರೆ 3 ಯಾಲಕ್ಕಿ, 3 ಲವಂಗ, ಒಂದು ಅರ್ಧ ಸ್ಪೂನ್ ಮೆಂತ್ಯ ಎಲ್ಲ ಮೂರನ್ನು ಪುಡಿ ಮಾಡಿಟ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಕುದಿಯೋವಾಗೇ ಇದೆಲ್ಲ ಆರೋಮ ಚೆನ್ನಾಗಿ ಕೊಡುತ್ತೆ. ಮತ್ತು ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಕುದಿಸಿ ಅದನ್ನು ಹಾಕಾದ್ಮೇಲೆ ನಂತರ ನಾವು ಬೆಳೆದಿರೋ ಅಂಥದ್ದು 2 ವೀಳ್ಯದೆಲೆ ಇತ್ತು, ವೀಳ್ಯದೆಲೆ ಹಾಕ್ಕೊತಿದ್ದೀವಿ. ಇದು ಫ್ಲೇವರಿಂಗ್ ಏಜೆಂಟ್ ಮತ್ತು ಲೂಬ್ರಿಕೇಷನ್ ಎಲ್ಲ ಪ್ರೊವೈಡ್ ಮಾಡುತ್ತೆ. ಮತ್ತು ಈಗ ನುಗ್ಗೆ ಸೊಪ್ಪು ಸ್ವಲ್ಪ ಹಾಕ್ಕೊತಿದ್ದೀವಿ. ಇವೆರಡು ಹಾಕೋದ್ರಿಂದ ತುಪ್ಪ ತುಂಬ ದಿನ ಬಾಳಿಕೆ ಬರುತ್ತೆ, ಹಾಳಾಗೋದಿಲ್ಲ. ಈಗ ಒಂದು ಅರ್ಧ ಚಿಟಿಕೆ ಅರಿಶಿನ ಹಾಕಿ, ಅರಿಶಿನ ಏನಂದರೆ ಕಲರಿಂಗಿಗೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದರಿಂದ ಹಾಕೋಬೇಕು. ಈಗ ಚೆನ್ನಾಗಿ ಕುದಿಸಾದ್ಮೇಲೆ ಈ ಥರ ಇರುತ್ತೆ ಕಲ್ಲರು, ಎಲ್ಲ ಫುಲ್ಲು ಬಿಟ್ಕೊಂಡಿರುತ್ತೆ ಆ ವೀಳ್ಯದೆಲೆ ನುಗ್ಗೆ ಸೊಪ್ಪೆಲ್ಲ. ಈಗ ಒಂದು ಸ್ವಲ್ಪ ಆರಿಸಿ ಅದು ತಣ್ಣಗಾದ್ಮೇಲೆ ಈ ಥರ ಸೋಸಿ ಎತ್ತಿಟ್ಕೊಳ್ಳಿ. ಇದು ತುಪ್ಪ ಚೆನ್ನಾಗಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಅರಳ ಥರ ಇರುತ್ತೆ, ಕ್ರಿಸ್ಟಲ್ ಟೈಪಲ್ಲಿ. ಇವಾಗ ನಿಮಗೆ ನೀರು ಥರ ಕಾಣಿಸುತ್ತೆ. ಒಂದು 3 ದಿವಸ ಬಿಟ್ಟಾದ್ಮೇಲೆ ತುಪ್ಪ ಈ ಥರ ಇರುತ್ತೆ, ಅರಳ ಥರ. ಸೊ ನೀವು ಈ ಥರ ಆದಮೇಲೆ ಇದು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ತುಪ್ಪ. ಧನ್ಯವಾದಗಳು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.